ನೀವಿಲ್ಲೇ ಇರಿ, ನಾನು ಮಾತ್ರ ತರ್ತೀನಿ. ಅಮ್ಮ ನೀವೇ ಮಾತ್ರ ತಂದ್ಬಿಟ್ರಾ? ಕೋ ಅತ್ತೆ ನೀವಾ? ನಾನೆಲ್ಲೋ ಅಮ್ಮ ಅಂತ ಅನ್ಕೊಂಡೆ. ನೀವು ಮಾತ್ರ ತಂದಿದ್ದೀರಲ್ಲ ಅತ್ತೆ? ಯಾಕಪ್ಪ ನಾನು ಮಾತ್ರ ತಂದ್ಕೊಡ್ಬಾರ್ದಾ? ಚಿಚೆ ಹಾಗಲ್ಲ, ಮಾತ್ರೆ ತಂದು ಕೊಟ್ಟಿದ್ದೀರಲ್ಲ ಆಶ್ಚರ್ಯ ಆಯಿತು. ತಗೋ ಆರ್ತಿ ಮಾತ್ರೆ. ನೀರು ಬಗ್ಸ್ಕೊಡ್ತೀನಿ. ನೀರಿಲ್ಲೇ ಇದೆ. ಯಾಕೆ ಆರ್ತಿ, ಯಾಕೆ ಹಾಗೆ ನೋಡ್ತಾ ಇದೆಯಾ? ಓ, ಯಾವತ್ತೂ ಇಲ್ಲದೆ ಈ ಅತ್ತೆ ಯಾಕೆ ಮಾತ್ರೆ ತಂದ್ಕೊಡ್ತಿದ್ದಾರೆ ಅಂತ ನೋಡ್ತಿದ್ಯಾ? ಛೇ ಹಾಗೇನೂ ಇಲ್ಲ. ನೀನು ಹೇಳ್ದೆ ಇದ್ರು ನನಗೆಲ್ಲ ಅರ್ಥ ಆಗತ್ತಮ್ಮ. ಹಿಂದೆ ನಾನು ನಿನ್ನ ಜೊತೆ ತುಂಬ ಒರಟಾಗಿ ನಡ್ಕೊಂಡಿದ್ದೀನಿ ನಿಜ. ಆದರೆ ಅದರ ಅರ್ಥ ನನಗೆ ನೀನು ಕಂಡ್ರೆ ಆಗಲ್ಲ ಅಂತಲ್ಲ. ನಾನು ನೇರ ಸ್ವಭಾವದವಳು, ಇದ್ದಿದ್ದನ್ನು ಇದ್ದ ಹಾಗೆ ಹೇಳ್ತೀನಿ. ಅದನ್ನು ಜನ ಅಪಾರ್ಥ ಮಾಡ್ಕೋತಾರೆ. ನಾನು ತುಂಬ ಕೆಟ್ಟವಳು ಅಂತ ತಿಳ್ಕೊತಾರೆ. ಛೇ ನಾನು ಯಾವತ್ತೂ ಆ ಥರ ಅಂದ್ಕೊಳ್ಳಿಲ್ಲ ಅತ್ತೆ. ಅಯ್ಯೋ ಆರ್ತಿ, ನೀನು ಹಾಗೆ ಹೇಳ್ದೆ ಅಂತ ನಾನು ಹೇಳ್ತಿಲ್ಲಮ್ಮ. ಸಾಧಾರಣವಾಗಿ ಜನರು ಮಾತಾಡೋದ್ರ ಬಗ್ಗೆ ಹೇಳ್ದೆ ಅಷ್ಟೆ. ನೋಡು, ನೀನು ಹಿಂದೆ ಆಗಿದ್ದನ್ನೆಲ್ಲ ಮರ್ತು ಬಿಡು. ಮುಂದೆ ಆಗಬೇಕಾಗಿರೋದ್ರ ಕಡೆ ಗಮನ ಕೊಡು. ಆಗಿದ್ದೆಲ್ಲ ಒಳ್ಳೇದಕ್ಕೆ, ಮುಂದೆ ಆಗೋದೆಲ್ಲ ತಿಳ್ಕೊಳ್ಳೋದಕ್ಕೆ ಅಂತ ತಿಳಿದವ್ರು ಹೇಳ್ತಾರೆ. ನಮ್ಮ ಮನೆಗೊಂದು ಪುಟ್ಟ ಹೊಸ ಜೀವ ಬರ್ತಾ ಇದೆ. ಅದು ಚೆನ್ನಾಗಿರ್ಬೇಕು ಅಂದರೆ ನಿನ್ನ ಆರೋಗ್ಯ ಚೆನ್ನಾಗಿರಬೇಕು. ಆಗಲೇ ಮಗು ಚೆನ್ನಾಗಿರುತ್ತೆ ಅಲ್ವಾ? ಸೂರ್ಯ, ಇನ್ಮೇಲೆ ಆರ್ತಿ ಆರೋಗ್ಯ ನಿನ್ನ ಜವಾಬ್ದಾರಿ. ತುಂಬ ಕಾಳಜಿಯಿಂದ ನೋಡ್ಕೋಬೇಕು, ಗೊತ್ತಾಯ್ತಾ? ಹುಷಾರು. ಹೇಳತ್ತೆ, ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ. ಬಿಸಿ ಅಂತ ಬರ್ತಿದೆ. ಯಾಕೆ? ಲಾಯರ್ ಫೋನ್ ಮಾಡಿದ್ರು, ಮಾತಾಡ್ತಾ ಇದ್ದೆ. ಏನ್ ವಿಷಯ ಹೇಳೋ? ಆದಿ ಸಿಕ್ಕಿದ್ನೇನೋ? ಇನ್ನೂ ಇಲ್ಲ ಅತ್ತೆ. ಈಗ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡೋದಕ್ಕೆ. ನನ್ನ ಗ್ರಾಚಾರನೇ ಸರಿ ಇಲ್ಲ. ನನ್ನ ಜೀವನದಲ್ಲಿ ನನ್ನ ಜೊತೆ ಬಂದವ್ರು ಯಾರು ಹೆಚ್ಚು ದಿವಸ ಉಳಿಯಲ್ಲ ಅಂತ ಅನ್ನಿಸ್ತಾ ಇದೆ. ಏನಾಗಿದೆ ಅಂತ ಹೀಗೆಲ್ಲ ಮಾತಾಡ್ತಿದ್ದೆ ನೀನು? ಇನ್ನೇನು ಮಾಡ್ಬೇಕತ್ತೆ, ನಾನಂತೂ ಸಿಕ್ಕಾಪಟ್ಟೆ ಕುಸ್ತೋಗಿದ್ದೀನಿ. ಅಪ್ಪ ಅಮ್ಮ ಬೇರೆ ಊರಲ್ಲಿಲ್ಲ. ಅದೇ ವಿಷಯ ಯೋಚಿಸ್ತಿದ್ದೆ ಕಣೋ. ಶಶು, ನಾನು ಆಗ್ಲೇ ಫೋನ್ ಮಾಡಿದಾಗ ಏನು ಹೇಳ್ದೆ ನೀನು? ಆದಿತ್ಯ ಕಾಣಿಸ್ತಿಲ್ಲ, ಆರ್ತಿ ಮನೆಗೆ ಬಂದಿದ್ದಾಳೆ ಅಂತ ತಾನೆ? ಹೌದು. ಅದೇ ಅವ್ರ ಮಾಸ್ಟರ್ ಪ್ಲಾನ್ ಕಣೋ. ಎಲ್ಲ ನಿನ್ನನ್ನು ಸಿಕ್ಕಾಕಿಸ್ಬೇಕು ಅಂತ ಅವ್ರು ಮಾಡ್ತಿರೋ ಪಿತ್ತೂರಿ. ಏನು ಹೇಳ್ತಾ ಇದೆಯಾ ಅತ್ತೆ? ಶಶು, ನಿಧಾನವಾಗಿ ನೆನಪಿಸ್ಕೊ. ನಿಮ್ಮ ಅಪ್ಪ ಅಮ್ಮ ಇದ್ದಕ್ಕಿದ್ದ ಹಾಗೆ ಊರಿಗೆ ಹೋದ್ರು. ಅವತ್ತು ರಾತ್ರಿಯಿಂದನೇ ಆದಿತ್ಯ ಕಾಣೆ ಆದ. ಮಾರನೇ ದಿನ ಬೆಳಿಗ್ಗೆನೆ ಸೂರ್ಯ ಆರ್ತಿ ನಮ್ಮ ಮನೆಗೆ ಬಂದಿದ್ದಾರೆ. ದಡ್ಡ ಕಡವು ನೀನು. ಹುಟ್ಟಾಗಿಂದ ನಿಮ್ಮ ಅಪ್ಪ ಅಮ್ಮ ನೋಡ್ತಾನೆ ಇದ್ಯಾ? ಯಾವತ್ತಾದ್ರೂ ಪ್ರೀ ಪ್ಲಾನ್ ಇಲ್ದೇನೆ ನಿಮ್ಮ ಅಪ್ಪ ಅಮ್ಮ ಹೊರಗಡೆ ಹೋಗಿದ್ದು ನೋಡಿದ್ಯಾ? ಇಲ್ಲ. ಸೂರ್ಯ ಆರ್ತಿ ಮಗು ನೋಡೋದಕ್ಕೆ ಯಾವತ್ತಾದ್ರೂ ಮನೆಗೆ ಬಂದಿದ್ದಾರಾ? ಇದನ್ನೆಲ್ಲ ನೋಡ್ತಾ ಇದ್ರೆ ಅವರು ಬೇಕಂತಾನೆ ಆದಿತ್ಯನ ಮುಚ್ಚಿಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಹೌದು ಅತ್ತೆ, ನನಗೂ ಯಾಕೋ ಈಗ ಹಾಗೆ ಅನ್ನಿಸ್ತಾ ಇದೆ. ಆದರೆ 5 ದಿವಸ ಬಿಟ್ಟರೆ ಆದಿತ್ಯ ಅವ್ರ ಮನೆಗೆ ಹೋಗ್ತಿದ್ದ. ಅವ್ರು ಈ ಥರ ಎಲ್ಲ ಈಗ ಯಾಕೆ ಮಾಡಬೇಕು? ಸೇಡು ಕಣೋ, ಸೇಡು. ಆರ್ತಿ ಬಂದು ನಿನ್ನ ಕಾಲು ಹಿಡ್ಕೊಂಡ್ರು ನೀನೋಗಿ ಸೂರ್ಯನ ಬಿಡಿಸ್ತಿಲ್ಲ. ಅದಕ್ಕೆ ಏನಾದರೂ ನೆಪ ಒಡ್ಡಿ ನಿನ್ನನ್ನು ಜೈಲಿಗೆ ಕಳಿಸ್ಬೇಕು ಅಂತ ನೋಡ್ತಿದ್ದಾರೆ. ಬಿಡ್ಬೇಡ ಕಣೋ. ಮೊದಲು ಅವ್ರ ಮನೆಗೆ ಹೋಗಿ ಆದಿತ್ಯನ ಹೇಳ್ಕೊಂಡು ಬಾ. ನಿಜವಾಗ್ಲೂ ಅವ್ರಿಗೆ ಮಾಡಿರ್ತಾರೆ ಅಂತ್ಯಾ? ಕಣಿ ಕೇಳು. ಹೋಗು ಅಂದ್ರೆ ಯೋಚನೆ ಬೇರೆ ಅವನಿಗೆ. ಮೊದಲು ಆದಿತ್ಯನ ಕರ್ಕೊಂಡು ಬಂದು ಆಮೇಲೆ ನನಗೆ ಫೋನ್ ಮಾಡು. ಫೋನ್ ಇಡೋ.
ಹಾ ಹೇಳಿ. ನಾನೇನಪ್ಪ ಹೇಳಿ, ಈಗ ನೀನ್ ಹೇಳೋ ಟೈಮ್ ತಾನೇ. ಅಂದ್ರೆ ಯಾಕಪ್ಪ ಇಷ್ಟು ಸಪ್ಪಗಿದ್ಯಾ? ಏನಾಯ್ತು ನಿನ್ಗೆ? ಹಾಗೇನಿಲ್ವಲ್ಲ, ನಾನು ಸರಿಯಾಗೇ ಇದ್ದೀನಿ. ನೀವು ಫೋನ್ ಮಾಡಿದ್ದು ಏನಕ್ಕೆ ಅಂತ ಹೇಳಿ. ಗೊತ್ತಪ್ಪ, ನೀನು ಹೇಗಿದ್ಯಾ, ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ, ಏನು ಯೋಚನೆ ಮಾಡ್ತಿದ್ಯಾ ಎಲ್ಲ ನನಗೆ ಗೊತ್ತು. ಯೋಚನೆನಾ? ನಾನೇನು ಯೋಚನೆ ಮಾಡಲಿ? ಪಾಪ, ಯೋಚನೆ ಮಾಡದೆ ಇನ್ನೇನಪ್ಪ ಮಾಡ್ತೀಯಾ? ಬಯಸಿ ಬಯಸಿ ಕರ್ಕೊಂಡು ಹೋದ ಮಗ ಕಳೆದು ಹೋಗಿದ್ದಾನೆ ಅಂದಮೇಲೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬೇಕಾದೆ. ನನಗೆಲ್ಲ ಅರ್ಥ ಆಗತ್ತೆ. ಏನು ಹೇಳ್ತಾ ಇದ್ದೀರಾ ನೀವು? ಯಾಕಪ್ಪ ಶಾಕ್ ಆಯ್ತಾ? ಏನ್ ಮಾಡೋದು, ಎಲ್ಲಿಗೆ ಹೋಗೋದು ಒಂದು ತೋಚತೆ. ಪಾಪ ವಿಲ ಅಂತ ಒದ್ದಾಡ್ತಿದ್ಯಾ ಅಲ್ವಾ? ಶಶಾಂಕ್, ಯಾಕಪ್ಪ ಏನು ಮಾತಾಡ್ತಾನೆ ಇಲ್ಲ? ಮಾತಾಡಪ್ಪ, ನಾನೇ ನಿನ್ ಶತ್ರುನಾ? ನನ್ನ ಹತ್ರ ಮಾತಾಡು. ನಿನ್ ನೋವೇನೋ ಅದನ್ನೆಲ್ಲ ನನ್ನ ಹತ್ರ ಹೇಳ್ಕೊಪ್ಪ. ಈ ವಿಷಯ ಎಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ಹೇಳಿ, ನಿಮ್ಗೆ ಹೇಗೆ ವಿಷಯ ಗೊತ್ತಾಯ್ತು ಅಂತ. ನೋಡಪ್ಪ ಶಶಾಂಕ್, ನೀನ್ ಹೇಗೆ ಇಲ್ಲಿ ವಿಷಯ ಎಲ್ಲ ಕಲೆಕ್ಟ್ ಮಾಡ್ತೀಯೋ ಹಾಗೆ ನಾನು ನಿಮ್ಮನೆ ವಿಷಯ ಎಲ್ಲ ತಿಳ್ಕೊತಾ ಇರ್ತೀನಿ. ನೋಡಿ, ನನಗೆ ನನ್ನ ಮಗ ಬೇಕು ಅಂತ ನಾನು ಹಾಗೆ ಮಾಡ್ತಾ ಇದ್ದೆ. ನಿಮ್ಗೆ ಯಾಕೆ ನಮ್ಮನೆ ವಿಷಯ ತಿಳ್ಕೊಂಡು ನೀವೇನು ಮಾಡಬೇಕು ಅಂತ ಇದ್ದೀರಾ? ನೋಡು ಶಶಾಂಕ್, ಯಾಕೆ ಏನು ಎತ್ತ ಅಂತೆಲ್ಲ ಹೇಳಕ್ಕಾಗಲ್ಲ. ಈಗ ನಿನ್ಗೆ ಆದಿತ್ಯ ಹೇಗ್ ಕಳೆದು ಹೋದ ಅನ್ನೋದು ಮುಖ್ಯನೋ ಅಥವಾ ಈಗ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದು ಮುಖ್ಯನೋ? ಹಳೆ ವಿಷಯ ಎಲ್ಲ ಕೆದ್ಕೋದ್ರಿಂದ ಸುಮ್ಮನೆ ರಾಡಿ ರಂಪಾಟ ಆಗುತ್ತೆ ಅಷ್ಟೇ. ನನಗೆ ನನ್ನ ಮಗ ಎಲ್ಲಿದ್ದಾನೆ ಅನ್ನೋದು ಮುಖ್ಯ. ಹಾಗ್ ಬಾ ದಾರಿಗೆ. ಈಗ ನಾನು ಹೇಳೋ ವಿಷಯನ ಸರಿಯಾಗಿ ಕೇಳಿಸ್ಕೊ. ನನಗೆ ಒಬ್ಬರ ಬಗ್ಗೆ ಅನುಮಾನ ಇದೆ. ಅನುಮಾನನ ಕನ್ಫರ್ಮ್ ಆಗಿ ಗೊತ್ತೋ ನಿಮಗೆ? ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಏನು ಮಾಡಬೇಕು ಅನ್ನೋದು ನಿನಗೆ ಸರಿಯಾಗಿ ಗೊತ್ತಾಗುತ್ತೆ. ಮೊದಲು ನಿಮ್ಗೆ ಯಾರ ಮೇಲೆ ಅನುಮಾನ ಅಂತ ಹೇಳಿ. ನಾನು ಹೇಳಿದ ಹಾಗೆ ಕೇಳಿ ಇಷ್ಟು ಮಾಡಿದ್ರೆ ನಿನಗೆ ನಿನ್ನ ಮಗ ಸಿಗ್ತಾನೆ. ನೋಡಿ ಸೂರ್ಯ ಅವರೇ, ಶಶಾಂಕ್ ಇಷ್ಟೊತ್ತಾದ್ರೂ ಆದಿತ್ಯನ ಕರ್ಕೊಂಡು ಬಂದಿಲ್ಲ. 2 ದಿನದಿಂದ ನಾನು ಆದಿತ್ಯನ ನೋಡ್ಲೂ ಇಲ್ಲ. ಇಷ್ಟೋ ತನಕ ಬರೀ ಕಾಯೋದೇ ಆಯ್ತು. ಒಂದ್ಸಲ ಅವನಿಗೆ ಫೋನ್ ಟ್ರೈ ಮಾಡಿ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಆರ್ತಿ ಅವರೇ, ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಈ ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. आपके द्वारा डायल किया गया नंबर अभी नेटवर्क क्षेत्र ಫೋನ್ ಸಿಗ್ತಾ ಇಲ್ಲ. ಅಮ್ಮ ಬೇರೆ ಊರಲ್ಲಿಲ್ಲ. ಅಮ್ಮ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಯಾವ ಯೋಚನೆನೂ ಆಗ್ತಾ ಇರಲಿಲ್ಲ. ಈಗ ನೋಡಿ. ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಆರ್ತಿ ಅವರೇ? ಸರಿ, ಒಂದು ಕೆಲಸ ಮಾಡೋಣ. ನಾಳೆ ಬೆಳಗ್ಗೆನೆ ಸ್ಕೂಲ್ ಹತ್ರ ಹೋಗೋಣ. ಆದಿತ್ಯನ ನೀವು ಅಲ್ಲೇ ಮಾತಾಡ್ಸೋರಂತೆ. ಮನೆ ಹತ್ರ ಹೋಗೋದು ಬೇಡ. ನೆನ್ನೆ ಥರ ಮಾಡಲ್ಲ ತಾನೆ? ಖಂಡಿತವಾಗ್ಲೂ ನೆನ್ನೆ ಥರ ಮಾಡಲ್ಲ. 100%. ಐ ಸ್ವೇರ್. ಹೇಳಿದ್ನಲ್ಲ ಆರ್ತಿ ಅವರೇ, ಮತ್ತೇನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಅದ್
ಅತ್ತೆ ಯಾಕೋ ಒಂಥರ ಮಾತಾಡಿದ್ರು ಸೂರ್ಯ ಅವರೇ. ಇಷ್ಟು ದಿನ ಆ ರೀತಿ ಮಾತಾಡ್ತಾನೆ ಇರಲಿಲ್ಲ ಅವರು. ಏನೋ ವಿಚಿತ್ರ ಅನಿಸ್ತು ನನಗೆ. ನೋಡಿ, ನೀವು ಅದಕ್ಕೆಲ್ಲ ಯೋಚನೆ ಮಾಡಬೇಡಿ. ಅತ್ತೆ ಎಲ್ರಿಗಿಂತ ಜಾಸ್ತಿ ಮಗು ಬಗ್ಗೆ ಕಾಳಜಿ ತಗೊಂತಾರೆ. ಇನ್ಫ್ಯಾಕ್ಟ್ ಮುಂಚೆ ಅರ್ಪಿತಾ ಇದ್ದಾಗಲೂ ಹೀಗೆ ಮಾಡ್ತಾಯಿದ್ರು. ಅರ್ಪಿತಾ ಹಿಂದೆನೇ ಓಡಾಡ್ತಾಯಿದ್ರು. ಅರ್ಪಿತಾ ನೀನು ಅದು ಮಾಡು, ಅರ್ಪಿತಾ ತಿನ್ನು, ಅರ್ಪಿತಾ ಇಲ್ಲಿರು, ಅರ್ಪಿತಾ ಔಷಧಿ ತಗೋ, ಇದೇ ಹೇಳ್ತಾಯಿದ್ರು. ಸಾಕ್ಷಿ ಹುಟ್ಟೋರ್ಗೂ ಅಷ್ಟೇ. ಹುಟ್ಟಾದ್ಮೇಲೆ ಸಾಕ್ಷಿ ಎಲ್ಲ ಜವಾಬ್ದಾರಿನೂ ಅತ್ತೆನೇ ತಗೊಂಡ್ರು. ಅವ್ರಿಗೆ ಮನೆಯವ್ರಿಗಿಂತ ಎಲ್ಲರಿಗಿಂತ ಜಾಸ್ತಿ ಕಾಳಜಿ. ಅದಕ್ಕೆ ನಿಮ್ಮ ಬಗ್ಗೆ ಮಗು ಬಗ್ಗೆ ಜಾಸ್ತಿ ಕಾಳಜಿ ತೊಗೊತಾ ಇದ್ದಾರೆ. ನೋಡಿ, ಮಗು ಬರೋವರೆಗೂ ಬಂದಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಈಗ ನೀವು ಇದ್ರ ಬಗ್ಗೆ ಯೋಚನೆ ಬಿಡಿ. ನಾಳೆ ಆದಿತ್ಯನ ನೋಡೋಕೆ ಹೋಗ್ತಾ ಇದೀವಿ, ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ, ಸರಿನಾ? ಮಲ್ಕೊಳ್ಳಿ. ಗುಡ್ ನೈಟ್. ಸೂರ್ಯ ಅವರೇ, ಆದಿತ್ಯ ಸ್ಕೂಲ್ ಒಳಗೆ ಏನಾದ್ರು ಹೋಗ್ಬಿಟ್ರೆ ಅವ್ನು ಮಧ್ಯಾಹ್ನನೇ ಸಿಗೋದು. ಬೇಗ ಬನ್ನಿ ಹೋಗೋಣ. ಆಮೇಲೆ ನೀವು ಸೂರ್ಯ ಅವರೇ ಬಂದೆ. ಹೊಡೋಣವಾ? ಎಷ್ಟು ಲೇಟ್ ಮಾಡ್ತೀರಾ ನೀವು? ಇಷ್ಟು ಬೇಗ ಹೊರಟಿ ಟೈಮ್ ವೇಸ್ಟ್ ಅಲ್ವಾ? ಏನಕ್ಕೆ ವೇಸ್ಟ್ ಆಗುತ್ತೆ? ಸ್ಕೂಲ್ ಹತ್ರ ಹೋಗೋಣ, ಕರ್ಕೊಂಬರೋಣ. ಒಂದಿನ ರಜಾ ಹಾಕಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ಅದಕ್ಕೆ ಅವ್ನು ಒಪ್ಬೇಕಲ್ವಾ? ಏನು ಒಪ್ಕೊಳ್ಳಲ್ಲ, ಒಪ್ಕೊಂಡೇ ಒಪ್ಕೊಂತಾನೆ. ರಜಾ ಹಾಕ್ಸಿ ನಾವು ಕರ್ಕೊಂಬರೋಣ. ಹೊಡೋಣ? ಎಷ್ಟು ಲೇಟ್ ಮಾಡ್ತಾ ಇದೀರಾ ಆರ್ತಿ ಅವರೇ? ನಡೀರಿ, ಟೈಮ್ ಆಯ್ತು. ಥ್ಯಾಂಕ್ಸ್ ಲಾಟ್ ಶಶಾಂಕ್. ನಾನು ಆರ್ತಿಯವರು ಆದಿತ್ಯ ನೋಡ್ಕೊಂಡು ಸ್ಕೂಲ್ ಹತ್ರ ಹೋಗ್ತಿದ್ವಿ. ನೀವೇ ಇಲ್ಲಿಗೆ ಬಂದ್ರಿ, ಒಳ್ಳೇದಾಯ್ತು. ಆದಿ ಆದಿ ಸೂರ್ಯ ಅವರೇ, ಆದಿತ್ಯ ಎಲ್ಲೂ ಕಾರಲ್ಲಿ ಕಾಣಿಸ್ತಾ ಇಲ್ಲ. ಬಹುಶಃ ಹೊರಗಡೆ ಎಲ್ಲಾದ್ರೂ ಬಚ್ಚಿಟ್ಕೊಂಡಿರ್ಬೇಕು. ಬನ್ನಿ ನೋಡೋಣ. ಆದಿ ಆದಿ ಆದಿ, ಎಲ್ಲಿ ಶಶಾಂಕ್? ಆದಿತ್ಯ ಕಾಣಿಸ್ತಾನ? ನಾನು ಅದನ್ನೇ ಕೇಳಕ್ ಬಂದಿರೋದು. ಎಲ್ಲಿ ಆದಿತ್ಯ? ಕರೀರಿ ಅವನ್ನ. ಏನ್ ಮಾತಾಡ್ತಾ ಇದೀಯ ನೀನು? ಯಾಕೆ ಅರ್ಥ ಆಗ್ತಾ ಇಲ್ವಾ? ಎಲ್ಲಿ ಬಚ್ಚಿಟ್ಟಿದ್ದೀರಾ ಅವನ್ನ? ಕೋರ್ಟ್ ಅವ್ನು ನನ್ನ ಸುಪರ್ದಿ ಕೊಟ್ಟಿದ್ದಾರೆ ಅಂತ ಅವನ್ನ ಬಚ್ಚಿಟ್ಟು ನಾಟಕ ಮಾಡಿ ನನ್ನಿಂದ ದೂರ ಮಾಡ್ಬೇಕು ಅಂತ ಇದ್ದೀರಾ? ನಾವ್ಯಾಕೆ ಅವನನ್ನ ದೂರ ಮಾಡೋಣ ಶಶಾಂಕ್? 2 ದಿನದಿಂದ ನಮ್ಮ ಮಗನ ನಾವೇ ನೋಡಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೂತಿದೀವಿ. ಅದಕ್ಕೆ ಆದಿತ್ಯನ ನೋಡೋಣ ಅಂತ ಹೊರಟಿದ್ವಿ. ನೀನ್ ಬಂದಿದ್ ನೋಡಿ ಖುಷಿ ಆದ್ವಿ. ಯಾಕೆ ಅವನನ್ನ ಸ್ಕೂಲಿಗೆ ಕಳ್ಸಿಲ್ವಾ ನೀನು? ಮನೇಲಿದ್ರೆ ತಾನೇ ಸ್ಕೂಲು ಟ್ಯೂಷನ್ ಅಂತೆಲ್ಲ ಕಳ್ಸಕ್ಕೆ. ಮನೇಲಿದ್ರೆ ಹೇಗ್ರಿ ಕಳ್ಸೋದು? ಮೊನ್ನೆ ರಾತ್ರಿ ನಾನು ಮಲಗಿದ್ದಾಗ ಅವನ್ನ ಕಿಡ್ನಾಪ್ ಮಾಡ್ಕೊಂಡ್ಬಂದು ಮನೇಲಿ ಬಚ್ಚಿಟ್ಟು ಏನು ಗೊತ್ತಿದ್ರ ಹತ್ರ ನಾಟಕ ಆಡ್ತಾ ಇದ್ರೆ. ಇವಾಗ ಮೊದಲು ಆದಿತ್ಯನ ಹೊರಗಡೆ ಕರೀರಿ. ಸೂರ್ಯ, ಏನಾಯ್ತು? ಇವನ್ಯಾಕೆ ನಮ್ಮ ಮನೆಗೆ ಬಂದು ಗಲಾಟೆ ಮಾಡ್ತೀಯಾನೆ? ಸುಮ್ಮನೆ ಒಂದು ಗಲಾಟೆ ಮಾಡಕ್ಕೆ ನನಗೇನು ಹುಚ್ಚೇನ್ರಿ? ಮೊನ್ನೆ ರಾತ್ರಿ ನೀವೆಲ್ಲರೂ ಸೇರಿ ಪ್ಲಾನ್ ಮಾಡಿ ಆದಿತ್ಯನ ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿದ್ದೀರಾ. ನಿನ್ನೆ ಬೆಳಗ್ಗೆ ಇವರು ನಮ್ಮ ಮನೆ ಮುಂದೆ ಬಂದು ಆದಿತ್ಯ ಎಲ್ಲಿ ಕೇಳಿ ನಾಟಕ ಆಡಿದ್ದಾರೆ. ಮೊನ್ನೆ ರಾತ್ರಿಯಿಂದ ನನ್ನ ಮಗ ಕಾಣಿಸ್ತಾ ಇಲ್ಲ. ಏನು? ಆದಿತ್ಯ ಕಾಣಿಸ್ತಿಲ್ವಾ? ಕಾಣಿಸ್ತಿಲ್ಲ ಅಂದ್ರೆ ಏನು ಅರ್ಥ? ನೀನ್ ತಾನೆ ಅವನನ್ನ ನಿಮ್ಮನೆ ಕರ್ಕೊಂಡು ಹೋಗಿದ್ದು. ಹೇಳು ಹೇಳು ಶಶಾಂಕ್, ಆದಿತ್ಯ ಹೇಳು. ಆರ್ತಿಯವರೇ ನೋಡಿ, ಟೆನ್ಷನ್ ಮಾಡ್ಕೋಬೇಡಿ. ಆದಿತ್ಯ ಸ್ಕೂಲಲ್ಲೇ ಇರ್ತಾನೆ, ಅವ್ನು ಎಲ್ಲಿಗೂ ಹೋಗಿಲ್ಲ. ಕೋರ್ಟು 10 ದಿನ ಇವ್ರ ಹತ್ರ ಇರಬೇಕು ಅಂತ ಆದೇಶ ಕೊಟ್ಟಿದೆಯಲ್ವಾ? ಈಗಾಗಲೇ 5 ದಿನ ಆಗೋಗಿದೆ. ಇನ್ನೆಲ್ಲ ನಮ್ಮ ಹತ್ರ ಕಳ್ಸ್ಕೊಡ್ಬೇಕು ಅಂತ ನಾಟಕ ಆಡ್ತಾ ಇದ್ದಾರೆ. ಇವ್ರೆಂಥವ್ರು ಅಂತ ನಿಮ್ಗೆ ಗೊತ್ತು ತಾನೆ? ಯಾರ್ಯಾರು ಎಂತೆಂಥವ್ರು ಅಂತ ಎಲ್ರಿಗೂ ಗೊತ್ತಿದೆ. ಕೋರ್ಟಲ್ಲಿ ಸುಳ್ಳು ಹೇಳಿ ಕಂಬಿ ಅಣಿಸಿದ್ ಯಾರು ಅಂತ ನಮಗೂ ಗೊತ್ತು. ಎಲ್ರ ಯೋಗ್ಯತೆಯಲ್ಲಿ ಎಲ್ರಿಗೂ ಗೊತ್ತಿದೆ. ಮೊದಲು ನನ್ನ ಮಗನ ಹೊರಗಡೆ ಕರಿ. ನಾಲ್ಗೆ ಉದ್ದ ಇದೆ ಅಂತ ಬಾಯ್ ಬಂದಾಗೆಲ್ಲ ಮಾತಾಡ ಶಶಾಂಕ್. ಆದಿತ್ಯ ಇಲ್ಲ.
ಆರ್ತಿ ಅವರೇ ನಡೀರಿ ನಾವು ಸ್ಕೂಲ್ಗೆ ಹೋಗಿ ನೋಡೋಣ. ಈ ನಿಮ್ಮ ನಾಟಕ ಎಲ್ಲ ನನಗೆ ಗೊತ್ತಿದೆ. ಸ್ಕೂಲ್ ಹತ್ರ ಹೋಗ್ತೀವಿ ಅಂತ ಹೇಳಿ ನಾನು ಸಾಕಾಗಕ್ಕೆ ನೋಡ್ತಾ ಇದ್ದೀರಾ? ನಿಮ್ ಯಾವ ಮಾತನ್ನು ನಾನು ಇವತ್ತು ನಂಬಲ್ಲ. ಮನೆ ಒಳಗೆ ಹೋಗಿ ಆದಿತ್ಯನ ಹುಡುಕ್ತೀನಿ. ಇವತ್ತೇನಾದ್ರೂ ಆದಿತ್ಯ ಇಲ್ಲಿ ಸಿಗ್ಬೇಕು. ಆಮೇಲೆ ಇದೆ ಒಬ್ಬೊಬ್ಬನಿಗೂ ಯಾವ ಗತಿ ಕಾಣಿಸ್ತೀನಿ, ನೋಡ್ತಾ ಇರಿ. ನಿಂತ್ಕೊಳ್ಳೋ. ನಿನಗೆ ನೀನು ಏನಂತ ತಿಳ್ಕೊಂಡಿದ್ಯಾ? ಯಾವ ಬೇಕಾದ್ರೂ ಬರ್ಬೋದು, ಯಾವ ಬೇಕಾದ್ರೂ ಹೋಗ್ಬೋದು ಅಂತನಾ? ಇದು ಮರ್ಯಾದಸ್ತ್ರ ಮನೆ. ನಿನ್ನಂತ ಗೂಂಡ ರೌಡಿ ಬರೋಂತ ಮನೆ ಅಲ್ಲ. ಹೋಗ್ತಾರೋ ಹೋಗ್ತಾರೋ. ನನ್ನ ಮಗನ್ ಕಿಡ್ನಾಪ್ ಮಾಡಿ ಮರ್ಯಾದೆ ಮಾತಾಡ್ತೀರಾ? ನಡೀರಿ ಆ ಕಡೆ. ಹೋಗಾಚೆ. ಇಷ್ಟು ಜನ ಹೇಳ್ತಾರೆ ಅರ್ಥ ಆಗ್ತೀವಿ ಆದಿತ್ಯ ಒಳಗಡೆ ಇಲ್ಲ ಅಂತ. ಹೋದ್ ಸತಿ ನಮ್ ತಪ್ಪಿತ್ತು ಅಂತ ಬಾಯಿ ಮುಚ್ಕೊಂಡಿದ್ವಿ. ಈ ಸತಿ ಕಾಲು ಒಳಗಡೆ ಕತ್ತರಿಸ್ಬಿಡ್ತೀನಿ. ಹೋಗಾಚೆ. ಆದಿತ್ಯ ಇಲ್ಲಿಲ್ಲ ಸರ್. ಸೂರ್ಯರೇ, ಅಮ್ಮ ನನ್ನ ಕಲ್ಲು ತಡ್ಕೊಳಕ್ ಏನಾಗಲ್ಲಮ್ಮ. 2 ನಿಮಿಷ ಸುಧಾರಿಸ್ಕೊ. ಆಂಬುಲೆನ್ಸ್ ಬಂದ್ಬಿಡುತ್ತೆ. ಹೋಗೋಣ ಆಸ್ಪತ್ರೆಗೆ. ಮಗು ಏನಾಗಲ್ಲ ಅಂತ. ಇಲ್ಲಮ್ಮ, ಮಗುಗೂ ಏನೂ ಆಗಲ್ಲ, ನಿನ್ಗೂ ಏನೂ ಆಗಲ್ಲ. ಸುಧಾರಿಸ್ಕೊಳೆ. 5 ನಿಮಿಷದಲ್ಲಿ ಬರುತ್ತೆ ಕಣೋ. ಇನ್ನೂ 5 ನಿಮಿಷ ಪರಿಸ್ಥಿತಿ ನೋಡಕ್ಕಾಗ್ತಿಲ್ಲ ಕಣೋ. ಬರ್ತಾನೆ. ಎಲ್ಲ ನಿನ್ನಿನ ಆಗಿದ್ದು. ಏನೋ ನಿಂತ್ಕೊಂಡು ನೋಡ್ತಾ ಇದ್ಯಾ? ಸಾಯ್ತಾರ ಬದುಕ್ತಾರ ಅಂತ ನೋಡ್ಕೊಂಡು ನಿಂತಿದ್ಯಾ? ನನ್ನ ಮಗನೇ ಗಲಾಟೆ ಮಾಡೋದಕ್ಕೆ ಟೈಮ್ ಅಲ್ಲ. ಮೊದಲು ಆಸ್ಪತ್ರೆಗೆ ಹೋಗ್ಬೇಕು. ನಿನ್ ಕಾರಲ್ಲಿ ಅಮ್ಮನ ಅತ್ತನ್ನು ಕರ್ಕೊಂಡು ಹೊರಡು. ನಾನು ಸೂರ್ಯ ಆರ್ತಿನ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡ್ ಬರ್ತೀವಿ. ಬೇಗ ಹೊರಡು ಭಾಸ್ಕರ್. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ. ಬಾರೋ ಬೇಗ. ನಾವು ಒಂದೇ ಒಂದ್ಸತಿ ನಾನು ಹೆಂಡತಿ ನೋಡ್ದ ಪ್ಲೀಸ್. ಇಲ್ಲ ರೀ, ಎಮರ್ಜೆನ್ಸಿ ವಾರ್ಡ್ ಒಳಗಡೆ ಯಾರನ್ನೂ ಬಿಡಲ್ಲ. ಹಲೋ ಡಾಕ್ಟರ್, ನಾನು ಹೆಂಡತಿ ಪ್ರಜ್ಞೆ ಇಲ್ಲ, ಪ್ಲೀಸ್ ಬೇಗ ಚೆಕ್ ಮಾಡಿ. ಖಂಡಿತ. ಅಂದಹಾಗೆ ನಿಮ್ಮ ಮಿಸ್ಸಸ್ಗೆ ಏನಾಯ್ತು? ಅವರು ಸ್ಲಿಪ್ ಆಗಿ ಬಿದ್ಬಿಟ್ರು, ಹೊಟ್ಟೆಗೆ ಪೆಟ್ಟಾಯ್ತು. 7 ತಿಂಗಳು ಬಸ್ರಿ ಅವರು, ಪ್ರಜ್ಞೆ ಇಲ್ಲ ಡಾಕ್ಟರ್, ಪ್ಲೀಸ್ ಚೆಕ್ ಮಾಡಿ. ಖಂಡಿತ ನಾನು ನೋಡ್ತೀನಿ, ನೀವೇನು ವರಿ ಮಾಡ್ಕೋಬೇಡಿ. ಓಕೆ.